ಆಸೆಗಳಾಗಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯದ ಹುಲಿ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರು ವಂದಿಸುತ್ತಾ ಏನು ಇವತ್ತಿನ ದಿನ ಸಕಲೇಶ್ವರದಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ 1 ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಪಾಂಡವಪುರದಲ್ಲೂ ನಾವು ಈ ಸಂಘನ ಉದ್ಘಾಟನೆ ಆಗಿ ಇನ್ನು 1 ತಿಂಗಳು ಕಳೆದ್ರೆ 1 ವರ್ಷಕ್ಕೆ ಬರ್ತಾ ಇದೆ. ಬಟ್ ನಮಗೆ ಎಷ್ಟು ಬೇಗ 1 ವರ್ಷ ಆಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗಿಲ್ಲ. ಬಟ್ ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ನಮಗೂ ಇದು ಈ ವಾರ್ಷಿಕೋತ್ಸವ ನಮಗೆ ನೆನಪಾಗ್ತಾ ಇದೆ. ಹಾಗೇನೆ ನಾವು ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಈ ಒಂದು ಪದವಿ ಅಧ್ಯಕ್ಷರಾದಂಥ ಪದವಿಗೆ ನಾವು ಬರ್ತೀವಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಬಟ್ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹುಲಿ ಅಮರನಾಥ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ನಾವು ಈ ಸಂಘ ಬರೋದಕ್ಕಿಂತ ಮುಂಚೆ ಬರೀ ಪಾಂಡವಪುರಕ್ಕೆ ಮಾತ್ರ ಸೀಮಿತವಾಗಿದೆ. ಬಟ್ ಪ್ರಪ್ರಥಮವಾಗಿ ನಾನು ಇವತ್ತು ನನ್ನ ತಾಲೂಕನ್ನು ಬಿಟ್ಟು ನಾನು ಹೊರಗಡೆ ಬಂದು ಇವತ್ತು ಒಂದು ಕಾರ್ಯಕ್ರಮದ ಭಾಗವಹಿಸ್ತೀನಿ ಅಂದರೆ ಇದಕ್ಕಿಂತ ಸಂತೋಷ ನನಗೆ ಇನ್ನೊಂದು ಇಲ್ಲ. ಆಮೇಲೆ ನನಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ನನಗೆ ಸಿಕ್ಕಿರ್ತಕ್ಕಂಥ ನನ್ನ ತಾಲೂಕು ಸಂಘಟನೆಯಲ್ಲಿ ಸಿಕ್ಕಿರ್ತಕ್ಕಂಥ ನನ್ನ ಪತ್ರಕರ್ತರ ಸಹೋದ್ಯೋಗಿಗಳೆಲ್ಲ ಎಲ್ಲರ ಒಂದು ಅಭಿಲಾಷೆಯಿಂದ ಒಂದು ಒಗ್ಗಟ್ಟಿಂದ ನಾವು ಇವತ್ತು ನಾವು ಮುಂದಿನ ತಿಂಗಳಿಗೆ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆಲ್ಲರೂ ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ ನಮಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಹಾಗೆಯೇ ನಮ್ಮ ಈ ತಾಲೂಕು ಅಧ್ಯಕ್ಷರಾದಂಥ ಭೈರಪ್ಪನವರು ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮನ್ನು ಇಲ್ಲಿ ಮಾತಾಡಿದ್ದಕ್ಕೆ